ಪ್ರಭಾಕರ್ ಭಟ್ರೆ, ರಾಜಕೀಯದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಚುನಾವಣಾ ರಾಜಕೀಯ ಕಾರ್ಮಿಕರ ಜೊತೆ ಕೆಲಸ ಮಾಡುವುದಕ್ಕೆ ಒಂದು ಸಂಸ್ಥೆ ಇದೆ, ವನವಾಸಿಗಳ ಜೊತೆ ಕೆಲಸ ಮಾಡುವುದಕ್ಕೊಂದು ಸಂಸ್ಥೆ ಇದೆ, ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋದಕ್ಕೊಂದು ಸಂಸ್ಥೆ ಇದೆ. ಹಾಗೆ ರಾಜಕೀಯದಲ್ಲಿ ಕೆಲಸ ಮಾಡೋದಕ್ಕೆ ಬಿಜೆಪಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂಥವರು ಈ ದೇಶದಲ್ಲಿ ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಈಗ ಉಪರಾಷ್ಟ್ರಪತಿಗಳಾಗಿದ್ದಾರೆ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರಕರನ್ನು ಕಳಿಸಿಕೊಡುತ್ತೆ, ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ. ಹಂಗಿದ್ಮೇಲೆ ಸಂಬಂಧ ನಿರಾಕರಣೆ ಹೆಂಗೆ ಸಾಧ್ಯ? ನಾನು ಹೇಳ್ತಾ ಇರೋದು ಆ ಸಂಬಂಧ ಅಲ್ಲ ರೀ, ಅದು ವೈಚಾರಿಕ ಸಂಬಂಧ. ವೈಚಾರಿಕ ಸಂಬಂಧ ಚೆನ್ನಾಗಿದೆ ನಮ್ಮದು. ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಇವನಾಗಬೇಕು, ಯಾರು ಮತ್ತೊಂದು ಆಗಬೇಕು ನಾವು ನಿರ್ಣಯ ಮಾಡೋರಲ್ಲ, ಅವ್ರದ್ದೇ ನಿರ್ಣಯ ಮಾಡ್ತಾರೆ. ರಾಜಕೀಯ ಚುನಾವಣಾ ರಾಜಕೀಯದಲ್ಲಿಯೂ ನಾವಿಲ್ಲ, ಸಂಘದ ಇದರಲ್ಲಿ ನಾವು ಅದರಲ್ಲಿ ಕೈ ಹಾಕ್ಲಿಕ್ಕೆ ಹೋಗಲ್ಲ. ನಾವು ಅವರು ಅನೇಕ ಸಂಗತಿಗಳನ್ನು ಕೇಳ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು. ನಮ್ಮದು ಅಭಿಪ್ರಾಯ ಒಂದೇ ಆದರೆ ನಮ್ಮ ವಿಚಾರವನ್ನೇ ಹಿಡ್ಕೊಂಡೋಗಿ ಆ ಸಂಘಟನೆಗೆ, ಅದು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಅಥವಾ ಮದ್ದೂರು ಸಂಘ ಆಗಿರ್ಬೋದು, ಅಥವಾ ಕಿಸಾನ್ ಸಂಘ ಆಗಿರ್ಬೋದು, ಈ ವಿಚಾರವನ್ನೇ ಹಿಡ್ಕೊಂಡು, ಅದೇ ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ರಾಷ್ಟ್ರೀಯ ವಿಚಾರ ಎಲ್ಲಿದೆಯೋ ಅಲ್ಲಿದ್ದೇವೆ ನಾವು, ಅಲ್ಲಿ ಇದ್ದೇವೆ ನಾವು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಆಯ್ತು, ಈಗ ಇನ್ನೊಂದು ಇದೇ ವಿಚಾರಗಳನ್ನು ಇಟ್ಕೊಂಡು ಬರ್ತೀವಿ. ಸಂಘದ ಸಹಾಯ ಸಹಕಾರ ನಮಗೆ ಬೇಕು, ಮಾರ್ಗದರ್ಶನ ಬೇಕು. ಖಂಡಿತ ಕೊಡ್ತೇವೆ. ನಾವೇನು BJPಗೆ ಅಂಟುಕೊಂಡಿಲ್ಲ ರೀ. ಯಾರು ಹೇಳಿದ್ದಾರೆ ಹಾಗೆ? ಈ ವಿಚಾರವನ್ನು, ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ನಮ್ಮದು ಸಹಕಾರ ಇದೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದಕ್ಕೆ ನಾವು ಅಂಟುಕೊಳ್ಳೇ ಇಲ್ಲ. ಇದು ಈಗಲ್ಲ, ಸ್ವಾತಂತ್ರ್ಯ ಬಂದ ತಕ್ಷಣ ನೆಹರೂರವರು ಗುರೂಜಿಯವರ ಹತ್ರ ಕೇಳಿದ್ರು, ಆಯ್ತಲ್ಲ ಸ್ವಾತಂತ್ರ್ಯಕ್ಕೆ ಮೊದಲು ಎಲ್ಲ ನಡೆದೋಯ್ತು, ಇನ್ನು ನಾವು ಒಟ್ಟಿಗೆ ಹೋಗೋಣ ಅಂತ. ಅದಕ್ಕೋಸ್ಕರ ಆಮಿಷ ತೋರಿಸಿದ್ರು ಅವರು, ನಿಮಗೆ ಮಂತ್ರಿಮಂಡಲದ ಅವಕಾಶ ಕೊಡ್ತೇವೆ ಅಂತ. ಆಗ ಅದೇನು ದೊಡ್ಡ ಒಂದು ಸಂದರ್ಭ. ಆವಾಗಲೂ ಗುರೂಜಿಯವರು ಹೇಳಿದ್ದು, ನೀವು ರಾಜಕೀಯ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಏನು ಮಾಡ್ತೀರೋ ಮಾಡಿ, ನಾವು ಸಾಂಸ್ಕೃತಿಕ ಸಂಘಟನೆಯಾಗಿ ನಾವು ಮುಂದುವರಿತೇವೆ. ಇವತ್ತು ಅದನ್ನೇ ಮಾಡ್ತಾ ಇರೋದು ನಾವು, ಅದರಲ್ಲಿ ವ್ಯತ್ಯಾಸ ಮಾಡಲೇ ಇಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಇರಲಿ, ಅದು ಮಾಡಲಿ. ರಾಜಕೀಯ ವ್ಯವಸ್ಥೆಗಳು ಬೇಡ ಅಂತ ಹೇಳುವಾಗಿಲ್ಲ ತಾನೆ, ಅದು ಭಾರಿ ಪ್ರಮುಖ ಪಾತ್ರ ರಾಜಕೀಯ ವ್ಯವಸ್ಥೆಗಳದ್ದು. ನಾವೆಲ್ಲ ಅದನ್ನು ಬೇಡ ಅಂತ ಹೇಳಿದ್ದೇವೆ. ಆದರೆ ರಾಜಕೀಯ ಮಾಡಲಿಕ್ಕೆ ಹೊರಡಲಿ ನಾವು. ಚುನಾವಣೆ ರಾಜಕೀಯ ಇಲ್ಲ, ನಾವು ಚುನಾವಣಾ ರಾಜಕೀಯದೇ ಇಲ್ಲ.